ಈಗಾಗಲೇ ಸರ್ಕಾರ ಬಂದ ನಂತರ 3 ಸಲ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಮಾಡಿದ್ದಾಯಿತು. ಹೋದ 4 ತಿಂಗಳ ಹಿಂದೂ ಕೂಡ ಒಂದು 4 MLC ಮಾಡಿದ್ರು. ಅದಕ್ಕಿಂತ ಮೊದಲು ಕೂಡ ಸಾಕಷ್ಟು MLCಗಳು ಮಾಡಿದ್ರು. ನಿಗಮ ಮಂಡಳಿಗಳಲ್ಲಿ ಈಗಾಗಲೇ ಸಾಕಷ್ಟು ನೇಮಕಗಳು ಆಗಿದ್ದಾವೆ. ಆದರೆ ವಿಜಯಪುರ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ನಾವು ಪದೇ ಪದೇ ಸಾಕಷ್ಟು ನಾಯಕರುಗಳಲ್ಲಿ ಈಗಾಗಲೇ ನಮ್ಮ ಮುಖಂಡರು ನಾವು ಕೂಡ ಹೋಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ಇದು ಮನವರಿಕೆ ಮಾಡಿಕೊಟ್ಟಿದ್ದಾಗಿದೆ. ಆದರೂ ಕೂಡ ಅವರು ಈ ಅಲ್ಪಸಂಖ್ಯಾತರು ವಿಶೇಷವಾಗಿ ಅಲ್ಪಸಂಖ್ಯಾತರ ನಾಯಕರಿಗೆ ನಿರ್ಲಕ್ಷ್ಯ ಮಾಡುವಂಥ ಸಂದರ್ಭ ಸರಿ ಅಲ್ಲ ಅಂತೇಳಿ ನಾನು ಭಾವಿಸುತ್ತೇನೆ. ಇದು ಯಾಕೆ ನಾವು ಇದು ನಮ್ಮ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದಾಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ಏನು ನಾವು ಎಲ್ಲ ನಾಯಕರಾಗಲಿ ಮತ್ತು ಮತದಾರರಾಗಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ BJPಗೆ ಸಾಕಷ್ಟು ಅಂಧಭಕ್ತರು ಇವತ್ತು BJPಯಲ್ಲಿದ್ದಾರೆ, ಅದೇ ರೀತಿ ಇವತ್ತು ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಅಂಧಭಕ್ತರಾಗಿ ಇವತ್ತು ನಾವು ಓಟ್ ಹಾಕ್ತಾ ಇದ್ದೇವೆ. ಅದು ತಾವು ಏನದ ಅವ್ರ ನಾಯಕರುಗಳು ತಿಳ್ಕೋಬೇಕು ವಿಷಯ. ಈ ರೀತಿ 100% 100% ಇವತ್ತು ಈ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಏನು ಒಂದು ಕಾರಣೀಭೂತ ಆಗಿದೆ. ಅದಕ್ಕಾಗಿ ನಾವು ನಮ್ಮ ಜಿಲ್ಲೆಯ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡ್ರೆ ಈ ವಿವಿಧ ಬೇರೆ ಬೇರೆ ಜಿಲ್ಲೆಗಳ ನಾಯಕರು ನೋಡಿದಾಗ ಈಗ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಸೀರ್ ಹುಸೇನ್ ಅವರಿಗೆ 2 ಸಲ ರಾಜ್ಯಸಭಾ MP ಮಾಡಿದ್ರು. ಅವ್ರ ಫಾಲೋವರ್ಗಳಿಗೆ ಈ ರಾಜಕೀಯ ಪಾರ್ಟಿಗಳು ತಮ್ಮ ಫಾಲೋವರ್ ಅನುಯಾಯಿಗಳಿಗೆ ಅವರು ತಮ್ಮ ಜಿಲ್ಲೆಯ ಅನುಯಾಯಿಗಳು ಅಲ್ಪಸಂಖ್ಯಾತ ನಾಯಕರಿಗೆ ಅವಕಾಶ ಕೊಡುವಂಥ ಕೆಲಸ ಮಾಡಿದ್ದಾರೆ. ಜಾರಕಿಹೊಳಿ ಮಾಡಿದ್ದಾರೆ, ಪರಮೇಶ್ವರರಾಗಲಿ, DK ಶಿವಕುಮಾರ್, ಈಗೇನೋ ರಾಜ್ಯದ ಕೆಲವು ಮುಖಂಡರು ನಾಯಕರಿದ್ದಾರೆ. ಅವರು ತಮ್ಮ ಅನ್ವಯಿಗಳಿಗೆ ಯಾವ ರೀತಿ ಅಲ್ಪಸಂಖ್ಯಾತರಿಗೆ ತಮ್ಮ ಜಿಲ್ಲೆಯಲ್ಲಿ ತಮ್ಮ ಅನ್ವಯಿಗಳಿಗೆ ಆ ನಾಯಕರಿಗೆ ಯಾವ ರೀತಿ ಮುಂದೆ ತಂದು ನಿಗಮ ಮಂಡಳಿಗಳಲ್ಲಿ ವಿಧಾನ ಪರಿಷತ್ಗಳಲ್ಲಿ ರಾಜ್ಯಸಭೆಗಳಲ್ಲಿ ಅವ್ರು ಯಾವ ರೀತಿ ಮುತುವರ್ಜಿ ವಹಿಸಿ ಒಂದು ಅವಕಾಶ ಕೊಡಿಸ್ತಾರೆ, ಅದೇ ರೀತಿ ನಮ್ಮ ಜಿಲ್ಲೆ ನಾಯಕರುಗಳು ಯಾಕೂ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ದುಃಖಕರ ಸಂಗತಿ ಇದು. ನಾನು ಹೇಳಿದಂದರೆ ನಮ್ಮ ಜಿಲ್ಲೆ ನಾಯಕರು, ಯಾಕಂದರೆ ಈಗಾಗಲೇ ನಮ್ಮ ತಪ್ಪ ಹೇಳಿದಾಗೆ ನಮ್ಮ ನಾಯಕರಲ್ಲಿ ಇಡೀ ಹೈಕಮಾಂಡ್ಗೆ ಅಳಗಾಡಿಸುವಂಥ ಒಂದು ಶಕ್ತಿ ಇದೆ ನಮ್ಮ ಬಿಜಾಪುರ ಜಿಲ್ಲೆ ನಾಯಕತ್ವದಲ್ಲಿ. ಅಂಥ ಒಬ್ಬ ಈಗ ಯಾವ ರೀತಿ ಅವರು ಹೋಗಿ ಹೈಕಮಾಂಡ್ನಲ್ಲಿ ಹೋಗಿ ಕೂತು ಈಗ ನಾವು ಪತ್ರಿಕೆಯಲ್ಲಿ ಮಾಧ್ಯಮ ನೋಡ್ತಾ ಇದ್ದೀವಿ, ಅವರು ತಮ್ಮ ಫಾಲೋವರ್ಗಳಿಗೆ ತಮ್ಮ ಸಮಾಜದ ಕೆಲವು ನಾಯಕರುಗಳು ಇವತ್ತು ಅಲ್ಪಸಂಖ್ಯಾತರ ಓಟ್ ತೊಗೊಂಡ್ರು ಕೂಡ ಇವತ್ತು ಆ ಸತೀಶ್ ಜಾರಕಿಹೊಳಿಗೆ STಗೆ ಒಂದು ಸೀಟ್ ಕೊಡಲೇಬೇಕಂತೇಳಿ ಕೂತಿದ್ದಾರೆ. ಪರಿಶಿಷ್ಟ ಜಾತಿ ಪಂಗಡದ ಪರಿಶಿಷ್ಟ ಜಾತಿಯ ನಾಯಕರುಗಳು ನಮ್ಮ ಜಾತಿಯ ಒಬ್ಬ ನಾಯಕರು ಕೊಡಲೇಬೇಕು, ನಮ್ಮ ಇದಕ್ಕೆ MLC ಕೊಡಬೇಕಂತ ಅಲ್ಲಿ ಹಠ ಹಿಡಿದಿದ್ದಾರೆ. ಆದರೆ ನಮ್ಮ ಸಮಾಜದ ಹೇಳೋರು ಯಾರಲ್ಲಿ ಈಗ ಅದು ಬೇಕಲ್ಲ. ಅದಕ್ಕಾಗಿ ನಾವು ಇವರಿಗೆ ಏನಂತ ನಮ್ಮ ನಾಯಕರು ನಮ್ಮ ಸಮಾಜದ ನಾಯಕರೇ ಇವರು. ಯಾಕಂದ್ರೆ ನಾವು 100% ಓಟ್ ಹಾಕಿ ಶಾಸಕರು ಮಾಡಿ ಮಂತ್ರಿಗಳು ಮಾಡಿ ನಾವು ಮಾಡಿದಾಗ ನಾವು ನಮ್ಮ ನಾಯಕರು ಇವರೇ ನಮ್ಮ ನೇತೃತ್ವ ವಹಿಸುವಂಥದ್ದು, ನಮ್ಮ ಬಗ್ಗೆ ಕಾಳಜಿ ವಹಿಸುವಂಥ ನಾಯಕರು ನಾವು ಈಗಾಗಲೇ ಅವ್ರ ಮೇಲೆ ವಿಶ್ವಾಸ ಇಟ್ಟೇವೆ. ಅದಕ್ಕಾಗಿ ಅವರಲ್ಲಿ ನಮ್ಮ ವಿನಂತಿ ಏನಂದರೆ ಯಾವ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಮ್ಮ ನಾಯಕರುಗಳು ತಮ್ಮ ಅಲ್ಪಸಂಖ್ಯಾತರ ಅನ್ವಯಗಳಿಗೆ ತಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ಅವರು ಒಂದು ಹಠ ಹಿಡಿದು ಏನೊಂದು ಹುದ್ದೆ ತರಲಿಕ್ಕೆ ಆ ಜನರಿಗೆ ಕೊಡಿಸುವಂಥ ಅಲ್ಪಸಂಖ್ಯಾತ ನಾಯಕರಿಗೆ ಕೊಡಿಸುವಂಥ ಏನು ಪ್ರಯತ್ನ ಮಾಡ್ತಾರೆ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರು ಮಂತ್ರಿಗಳು ಶಾಸಕರು ಕೂಡ ವಿಜಯಪುರ ಜಿಲ್ಲೆಯ ಒಂದು ಅಲ್ಪಸಂಖ್ಯಾತರ ಮುಖಂಡಗಳಿಗೆ ಒಂದು ಅವಕಾಶ ಕೊಡಿಸೋಂಥ ಕೆಲಸ ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು ಏನಂದ್ರೆ ನಮ್ದು ಏನು ಪರಿಸ್ಥಿತಿ ಆಗಿದೆ ಅಂದ್ರೆ ಈಗ ಹೋಗಿ ರೈಲ್ವೆ ಸ್ಟೇಷನ್ ತನಕ ಹೋಗೋದು ಅಷ್ಟೇ ಕೆಲಸ ನಡೆದು ನಮ್ಮದು. ರೈಲ್ವೆ ಅವ್ರು ಕೂಡ್ತಾರೆ, ನಮಗೆ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ಸೇ ಸಿಗಲ್ಲ ನನ್ನ ಪರಿಸ್ಥಿತಿ ಆಗ್ಯದ. ಟಿಕೆಟ್ ತೊಗೊಂಡು ಅವ್ರು ಹೋಗ್ತಾರೆ, ಟಾಟಾ ಮಾಡೋದು ಅಷ್ಟೇ ಕೆಲಸ ನಡೆದ, ಕೂಡ್ಸೋದು ಟಾಟಾ ಮಾಡೋದು ಕಳ್ಸು ನಡೆದ. ನಮಗೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ಸೇ ಸಿಗಲಾರಂಥ ಪರಿಸ್ಥಿತಿ ಇವತ್ತು ನಾವು ಓಟ್ ಹಾಕಿ ನಾವು ತಂದು ನಮಗೆ ಟ್ರೈನ್ ಒಳಗೆ ಕೂಡುವಂಥ ಪರಿಸ್ಥಿತಿ ಇಲ್ಲ. ಈ ಪ್ಲ್ಯಾಟ್ಫಾರ್ಮ್ ಒಳಗೆ ಸಹಿತ ಅಧಿಕೃತವಾಗಿ ಟಿಕೆಟ್ ಸಿಗಲಾರಂಥ ಪರಿಸ್ಥಿತಿ. ನಾವು ಆದರೂ ಕೂಡ ಅಂಧಭಕ್ತರಾಗಿ ಅವ್ರಿಗೆ ಕಳಿಸ್ಲಾಕ ಅವ್ರಿಗೆ ವಿಶ್ ಮಾಡ್ಲಿಕ್ಕೆ ನಾವು ಹೋಗ್ಲಾಗ್ತೀವಿ ಇವತ್ತು ಎಲ್ಲರಿಗೆ ಅಧಿಕಾರ ಕೊಡಿಸ್ಲಾಕ ಅವ್ರಿಗೆ. ಅದಕ್ಕಾಗಿ ನಾವೆಲ್ಲ ಮಾನ್ಯ ನಾಯಕರಲ್ಲಿ ನಮ್ಮದು ವಿನಂತಿ ಏನಂದ್ರೆ ತಾವು ದಯವಿಟ್ಟು ಒಂದು ಇಚ್ಛಾಶಕ್ತಿ ವಿಶೇಷವಾಗಿ, ಯಾಕಂದರೆ ತಾವು ಕೂಡ ಯಾಕಂದ್ರೆ ನಾವು ಹೇಳಿ ಬಿಡಲಿ ತಾವು ನಾಯಕರುಗಳು ಈ ರೀತಿ ನಮಗಿಷ್ಟೆಲ್ಲ ಅಲ್ಪಸಂಖ್ಯಾತರ ವಿಶೇಷ ಈಗೇನು ನಾವು ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ, ನಮ್ಗೆ ಓಟ್ ಹಾಕಿದ್ದಾರೆ, ಇವರು ಈ ಸಮಾಜ ನಾಯಕರುಗಳಿಗೆ ಕೂಡ ನಾವು ಕೂಡ ಒಂದು ಏನಾದರೂ ನಿಗಮ ಮಂಡಳಿಗಳಾಗಲಿ ಅಥವಾ ರಾಜ್ಯ ಮಟ್ಟದ ಯಾವುದೋ ಹುದ್ದೆಗಳಾಗಲಿ MLC ಆಗಲಿ ಇಂಥ ಒಂದು ಅವಕಾಶ ಕೊಡಿಸುವಂಥ ಕೆಲಸ ಅವ್ರು ಮಾಡಬೇಕಾಗದು. ಅದಕ್ಕಾಗಿ ಇನ್ನೊಂದು ಹೇಳಬೇಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಸಮಾಜಗಳು ಓಟೇ ಹಾಕಿಲ್ಲ, ಅಂಥವ್ರು ಬಂದು ಬ್ಲ್ಯಾಕ್ ಮೇಲ್ ಮಾಡಿ ಹುದ್ದೆ ತೊಗೊಳಕತ್ತಾರೆ. ಅವರು ಪಕ್ಷದ ಅಧ್ಯಕ್ಷ ಆಗಲಿ ಮತ್ತು ಇದು ಏನು ನಾವು ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಡ್ಲಾಕತ್ತಾರೆ ಸಮಾಜದ ಮುಖಂಡರು ಅಧ್ಯಕ್ಷರು ಕೆಲವೊಬ್ಬರು ಏನಂದ್ರೆ ನಾವು ನಿಮಗೆ ಈ ಸಲ ನಮಗೆ ನಮ್ಮ ಸಮಾಜಕ್ಕೆ MLC ಕೊಟ್ಟಿಲ್ಲ ಅಂದ್ರೆ ನಾವು ಮುಂದಿನ ಸಲ ಬೇರೆ ಪರ್ಯಾಯ ವ್ಯವಸ್ಥೆ ನಾವು ಹುಷಾರು ಮಾಡಬೇಕಂತ ಹೇಳಿ ಪಕ್ಷದ ನಾಯಕರುಗಳಿಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದು ಅಂಥವ್ರಿಗೆ ಅಂಜಿ ಇವತ್ತು ಅವರು ಓಟ್ ಭಾಳ 2% ಸಹಿತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಅಂಥವ್ರು ಇವತ್ತು ದೊಡ್ಡ ಹುದ್ದೆ ಮೇಲೆ ಅದಾರ. ಇವತ್ತು ಅವ್ರಿಗೆ ನಿಗಮ ಮಂಡಳಿಗಳಿದ್ದಾರೆ, MLCಗಳು ಆಗ್ಲಕತ್ತಾರೆ. ಆ ಸಮಾಜದ ಮತ್ತು ಈಗಾಗಲೇ ಮಂತ್ರಿಗಳು ನೋಡಿದ್ರು ಸಹಿತ ಸಂಖ್ಯೆ ಯಾವ ಸಮಾಜದ ಓಟುಗಳು ಈ ಕಾಂಗ್ರೆಸ್ ಕಡಿಮೆ ಬಂದಾವ ಅದೇ ಸಮಾಜದ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಮಂತ್ರಿಗಳು ಕೂಡ ಅದಾರಲ್ಲಿ.
ಇದು ಈ ರೀತಿ ಇಂಥ ಪಕ್ಷದಲ್ಲಿ ಈ ರೀತಿ ಯಾರು ದುಡ್ದಾರ, ಯಾರು ಹೆಚ್ಚು ಸಂಖ್ಯೆಯಲ್ಲಿ ಓಟ್ ಹಾಕಿ ಆ ಸಮಾಜಕ್ಕೆ ಕಡೆಗಣಿಸುವಂಥ ಕೆಲಸ ಆಗ್ಬರುತ್ತೇಳಿ ಮತ್ತೊಮ್ಮೆ ನಮ್ಮ ನಾಯಕರಲ್ಲಿ ವಿನಂತಿಸಿಕೊಂಡು ನಾನು ಮಾತನಾಡಲಿಕ್ಕೆ ಮಾಧ್ಯಮದವರು ಸಹಕರಿಸಬೇಕಾಗಿ ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಒತ್ತಾಯ ಮಾಡೋ ಸಲುವಾಗಿ ನಾವು ನಿಮ್ಮನ್ನು ಇವತ್ತು ಕರೆದಿದ್ದೇವೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ಬಂಡವಾಳಿಗರು. ನಾವು ಇವತ್ತು MLA ಏನು ಆರಿಸಿ ಬಂದಾರೆ ಇಡೀ 136 ಜನ. ಆ 136 ಜನರಿಗೂ ನಾವು ಮೂಲ ಬಂಡವಾಳಿಗರು. ಮೂಲ ಬಂಡವಾಳ ಇಲ್ಲದೇ ಯಾವ ಬ್ಯಾಂಕ್ ಸಾಲ ಕೊಡೋಂಗಿಲ್ಲ, ಯಾರೂ ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ, ಉದ್ಯಮ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆದ್ರೆ ನಾವು ಮುಸಲ್ಮಾನರು ಇಡೀ 136 ಮಂದಿಗೆ ಅಷ್ಟೇ ಅಲ್ಲ, 224 ಕ್ಯಾಂಡಿಡೇಟ್ಗೂ ಮೂಲ ಬಂಡವಾಳಿಗರು. ನಾವು ಮೂಲ ಬಂಡವಾಳಿಗರನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮರೀತಾ ಇದೆ ಅಂತ ನಮ್ಮ ಭಾವನೆ ಇದೆ. ಅದಕ್ಕೆ ಮರಿಬಾರ್ದು. ಯಾಕಂದ್ರೆ ಮೂಲ ಬಂಡವಾಳನೇ ಮರೆತರೆ ಹೇಗೆ? ಮೂಲ ಅಧಿಕಾರ ಬಂದ ತಕ್ಷಣ ನೀವು ನಮ್ಮನ್ನು ಮರೆತರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ಅದು ವಿಶೇಷವಾಗಿ ಮುಸಲ್ಮಾನರ ಪರಿಸ್ಥಿತಿ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಜಿಲ್ಲೆಯಲ್ಲಿ ಏನಿದೆ ಅದು ತಮಗೆ ಗೊತ್ತಿದೆ. ನೀವು ಇದನ್ನು ತಿಳಿಬಾರ್ದು. ಇವು ಬಾಂಡೆಡ್ ಲೇಬರ್ ಥರ ನಮಗೆ ಇವ್ರು ಫಿಕ್ಸ್ ಮತದಾರ ಅಂತೂ ತಿಳಿಬಾರ್ದು. ನೀವು ತಿಳಿದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ಇವತ್ತು ಮಾಡಬಾರ್ದು ಅಂತ ನನ್ನ ವಿನಂತಿ. ಯಾಕಂತ ಕೇಳಿದ್ರೆ ಇವತ್ತು ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕರು ರಾತ್ರಿಗಳು ದುಡಿದವರಿದ್ದಾರೆ. ಅಭಿನಂದ್ ಮುಶ್ರೀಫ್ ಅವರಂತೂ 2 ಸಲ ಚುನಾವಣೆಗೆ ನಿಂತು ಉಳಿದವರು ಸಹಕಾರ ಇಲ್ಲದಾಗ ಸೋತ್ರವರು. ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಸೋಲು ಪ್ರಶ್ನೆಯೇ ಇರಲಿಲ್ಲ. ಮುಸ್ಲಿಮೇತರ ನಾಯಕರುಗಳು ಸಹಕಾರ ಕೊಡಲಿಲ್ಲ. ನೀವು ಏನು ಹೇಳಿದ್ರಿ? ನಾವು ಮತ್ತೆ ಮುಂದಿನ ಸಲ ನಿಮಗೆ ನಾವು ವಿಧಾನ ಪರಿಷತ್ ಮಾಡ್ತೀವಿ ಅಂತ ಭಾಷಣ ದರ್ಬಾರದ ಹೈಸ್ಕೂಲ್ ಗ್ರೌಂಡ್ನಾಗ ಭಾಷಣದಲ್ಲಿ ಹೇಳಿದಿರಿ ಮಂತ್ರಿಗಳು. ನೀವು ಅದನ್ನು ಈಡೇರಿಸ್ಕೊಡ್ಬೇಕಂತ ನನ್ನ ಒಂದು ಆಗ್ರಹ. ನಾವು ಭಿಕ್ಷುಕರಲ್ಲ, ಇವತ್ತು ಭಿಕ್ಷಾ ಬೇಡ ಕೂತಿಲ್ಲ ನಿಮ್ಮೆದುರಿಗೆ. ನಾವು ಬಂಡವಾಳ ಹಾಕಿದ್ದೀವಿ, ಅದ್ರ ಲಾಭ ಕೇಳ್ತಾ ಇದ್ದೀವಿ. ನಾವು ಬಂಡವಾಳಕ್ಕೆ ಪ್ರತಿಫಲ ಕೊಡಿ. ನೀವು ಇವತ್ತು ಯಾರು ಬಂಡವಾಳ ಹಾಕಲಾರ್ದವ್ರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮಗೆ ಏನು ಒತ್ತಾಯ ಮಾಡ್ತಿದ್ದಾರೆ? ನಾವು ಮುಂದಿನ ಚುನಾವಣೆಯಲ್ಲಿ ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಪರವಾದ ವಿಚಾರ ಏನು ಮಾಡಿದ್ರು? ಇವರು ಕಾಂಗ್ರೆಸ್ ಪರ ವಿಚಾರ ಮಾಡಲಾರ್ದವರು ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮೊದಲು ಕಾಂಗ್ರೆಸ್ ಪರ ವಿಚಾರ ಮಾಡಿದವರು ನಾವಿಲ್ಲಿ ಕೂತೀವಿ, ಕಾಂಗ್ರೆಸ್ ಪರ ಇದ್ದವ್ರು ಇದ್ದೀವಿ ನಾವಿಲ್ಲಿ. ಅದಕ್ಕೆ ನಮ್ಮ ಕಡೆ ಗಮನ ಕೊಡಬೇಕು ಜಿಲ್ಲಾ ನಾಯಕರುಗಳು. ಇವತ್ತು ನಮ್ಮ ಮುಸ್ಲಿಮರ ಪರಿಸ್ಥಿತಿ ಜಿಲ್ಲೆಯಲ್ಲಿ, ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ರಾಜ್ಯದಲ್ಲಿಯೂ ಅದೇ ಪರಿಸ್ಥಿತಿ ಇದೆ. ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ಸುಮಾರು 40 ರಿಂದ 50 ಇಲಾಖೆಗಳಿದ್ದಾವೆ. ಒಂದು ಇಲಾಖೆಗೂ ಮುಸ್ಲಿಮ್ಸ್ ಮುಖ್ಯತ್ವ ಆಫೀಸರ್ ಇಲ್ಲ, ಒಂದು ಮುಸ್ಲಿಂ ಆಫೀಸರ್ ಇಲ್ಲ ಒಂದು ಇಲಾಖೆಗೂ. ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಈ ಪರಿಸ್ಥಿತಿ ಆದರೆ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಈಗ ಮುಸ್ಲಿಮಾನರಿಗೆ ಎಷ್ಟು ನಿಗಮ ಮಂಡಳಿಗಳು ಬಿಜಾಪುರ ಜಿಲ್ಲೆಯಿಂದ ಆದ್ಯತೆ ಮೇಲೆ ಕೊಟ್ಟಿದ್ದೀರಿ? ನೀವು ಯಾರಿಗೂ ಪರಿಗಣಿಸ್ತಾನೆ ಇಲ್ಲ. ನಿಮ್ಗೆ ಬೇಕಾದವ್ರಿಗೆ ರಾತ್ರಿ ಆಗಲು ಟೊಂಕ್ ಕಟ್ಟಿ ಮಾಡಿ ತರ್ತೀರಿ ಅವ್ರಿಗೆ. ನಾವು ನಿಮ್ಗೆ ಬೇಕಾದವ್ರೆ, ನಾವು ನಿಮಗೆ ಬೆಂಬಲಿಗರೆ, ರಾತ್ರಿ ಆಗಲು ಬೆಂಬಲಿಗರೆ. ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಅದಕ್ಕೆ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾವು ನೇರವಾಗಿ ಅವ್ರಿಗೂ ವಿನಂತಿ ಮಾಡಿದ್ದೀವಿ. ನಾವು ಯಾವತ್ತೂ ಯಾರ ಮನೆ ಬಾಗಿಲಿಗೆ ಹೋಗಿನೂ ವ್ಯತಿರಿಕ್ತವಾಗಿ ಕೇಳಿಲ್ಲ. ನಾವು ವಿನಂತಿಯಿಂದನೇ ಕೇಳಿದ್ದೀವಿ, ವಿನಂತಿಯಿಂದ ಹೇಳಿದ್ದೀವಿ. ವೈಯಕ್ತಿಕ ನನ್ನ ಪರವಾಗಿಲ್ಲ, ಎಲ್ಲ ನಾಯಕರುಗಳು ಅವರವರು ಹೋಗಿ ಭೇಟಿಯಾಗಿ ಹೇಳಿದ್ದೀವಿ. ಹಿಂದಿಂದೊಂದು ಘಟನೆ ನಿಮಗೆ ನೆನಪು ಮಾಡಿಕೊಡ್ತೀವಿ. ಸುಮಾರು 50 ಜನ ಮುಸ್ಲಿಂ ನಾಯಕರು ಎಲ್ಲ ನಾಯಕರ ಮನೆಗೆ ಟಪಾಲ್ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಕೊಡಿ, ಸುಮಾರು 50-60 ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ಸಿಗೆ ಅದು ಮಾಡಿಲ್ಲ ಅಂಥೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹಿತ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರಿ. ನೀವು 2ನೇ ದರ್ಜೆ ನಾಗರಿಕರಾಗಬಾರ್ದು ಅಂತ ಹೇಳಿದ್ರಿ ನಮಗೆ. ಇವತ್ತು ನೀವು 3ನೇ ದರ್ಜೆ ನಾಗರಿಕ ಮಾಡಿದ್ರಿ ನಮಗೆ. ನೀವು ಅವಾಗ ನೀವು ನಮ್ಗೆ ಏನು ಹೇಳಿದ್ರಿ? 2ನೇ ದರ್ಜೆ ನಾಗರಿಕರಾಗಬೇಡಿ. ನಮಗೆ ನೀವು ಇವತ್ತು 3ನೇ ದರ್ಜೆ ನಾಗರಿಕ ಕೂತೀವಿ. ನಾವು ನಿಮಗೆ ಮಂತ್ರಿಗಳು ಮಾಡಿದ್ವಿ, MLA ಮಾಡಿದ್ದೀವಿ, ಸರ್ಕಾರ ತಂದಿದ್ದೀವಿ ರಾಜ್ಯದಲ್ಲಿ. ನಾವು ಇವತ್ತು 3ನೇ ದರ್ಜೆ ನಾಗರಿಕರಾಗಿದ್ದೀವಿ. ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಸರ್ಕಾರ ಬಂದು 2 ವರ್ಷ ಆಯಿತು. ಯಾವ ಮುಸ್ಲಿಂ ಮುಖಂಡರ ಅಥವಾ ಮುಸ್ಲಿಮರ ಸಭೆಗಳನ್ನು ಕರೆದು ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದ್ದೀರಾ? ಮುಸ್ಲಿಮರ ಸಮಸ್ಯೆಗಳೇನಿದೆ ಕಾಮನ್ ಆಗಿ ನಾಯ್ತು. ವೈಯಕ್ತಿಕವಾಗಿ ನನ್ನ ಮುಶ್ರೀಫ್ ಅವರ, ಟಪಾಲ್ ಅವರು, ಮುಲ್ಲಾ ಅವರ, ಫಯಾಜ್ ಕಲಾದಿ ಅವ್ರ ಪರವಾಗಿ ಹೇಳಲ್ಲ, ಅವ್ರ ಪರವಾಗಿ ಕೇಳಲ್ಲ. ಕಾಮನ್ನಾಗಿ ಮುಸ್ಲಿಮರ ಸಮಸ್ಯೆಗಳು ಎಷ್ಟಿದಾವೆ ಜಿಲ್ಲೆಯಲ್ಲಿ? ಸಾಕಷ್ಟಿದಾವೆ. ಯೋಜನೆಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿದಾವೆ ಸಾಕಷ್ಟು. ಅವನ್ನು ಪರಿಹಾರ ಮಾಡೋಕ್ಕೆ ನೀವು ಯಾವ ದಿವಸ ಕರೆದ್ರಿ? ನಿಮಗೆ ಪುರುಸತ್ತೇ ಇಲ್ಲ. ಮುಸ್ಲಿಂ ಸಮಾಜದ ಕಡೆ ಗಮನ ಹರಿಸಲಿಕ್ಕೆ ನಿಮಗೆ ಪುರುಸತ್ತೇ ಇಲ್ಲ. ಇವತ್ತು 6 ಜನ ಶಾಸಕರು ನಮಗೆ ಗಮನ ಹರಿಸಿದ್ರೆ ನಮಗೆ ಸ್ವರ್ಗನೇ ಸಿಗ್ತದೆ. ಯಾರೂ ಗಮನ ಹರಿಸಲಿಕ್ಕೆ ತಯಾರಿಲ್ಲ. ನಾವು ರಾತ್ರಿಗಳು ನಿಮ್ಮ ಸಲ ದುಡ್ದೀವಿ, ನಮ್ಮ ಹಕ್ಕಿದೆ ನಿಮ್ಗೆ ಕೇಳೋದು. ನಾವು ನಮ್ಮ ಹಕ್ಕು ಬೇಡ್ತಾ ಇದ್ದೀವಿ ನಿಮಗೆ. ಅದಕ್ಕೆ ದಯವಿಟ್ಟು ಭಾಳ ಹೇಳಿ ಉಪಯೋಗಿಲ್ಲ.
ಕೊನೆಯ ಒಂದು ನಂದು ವಿನಂತಿ ಏನಂದ್ರೆ ಯಾರಿಗಾರೇ ನೀವು ಸಹಾಯ ಮಾಡಿರಿ, ನಮ್ಮ ಜಿಲ್ಲೆಗೆ ನಿಗಮ ಮಂಡಳಿ MLC ಅಥವಾ ಏನಾರೇ ಒಂದು ಸರ್ಕಾರಿ ಹುದ್ದೆಗಳ ಬಗ್ಗೆ ಇವತ್ತಿಗೊಂದು ಸಣ್ಣ ಹುದ್ದೆ ಇಲ್ಲ, ಒಂದು ತಿರ್ಗಾಮರ್ಗೆ ಅದೊಂದು ಬೀಡಿಯೋ ಕೊಡ್ತೀರಿ ನಮಗೆ, ತಿರ್ಗಾಮರ್ಗೆ ಅದೊಂದು ತೋರಿಸೋದು, ಎಲ್ಲ ಬೀಡಿಯೋ ಮಾಡಿದೀವಲ್ಲ ತೋರಿಸೋದು. ಅದಕ್ಕೆ ದಯವಿಟ್ಟು ನಮ್ಮ ವಿನಂತಿ ತಾವು ಪರಿಗಣಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ. ಕೋರುತ್ತಾ ಈ ನಮ್ಮದೇನಿದು ಪತ್ರಿಕಾಗೋಷ್ಠಿ ಇದೆ, ಇದು ವಿಶೇಷವಾಗಿ ನಮ್ಮ ಮುಖಂಡರಾದ ಅಬ್ದುಲ್ ಹಮೀದ್ ಮುಷರಿಫ್ ಅವರು ಹೇಳಿದಾಗ ನಮ್ಮದೊಂದು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಿಸಲಾಗಿದೆ. ಆದರೂ ನಾವು ಮುಂಚಿತವಾಗಿ ನಿನ್ನೆಯ ದಿನ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ವಕಫ್ ಬಿಲ್ ಮಂಡಿಸಲಾಗಿದ್ದು, ಅದಕ್ಕೆ ನಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಯಾವುದೇ ಥರದ ಅದರಲ್ಲಿ ನಮಗೆ ರಾಜಿ ಇಲ್ಲ. ಇಡೀ ದೇಶದ ಕಾಂಗ್ರೆಸ್ ಪಕ್ಷ ಆಗಲಿ, ಅಹಿಂದ ವರ್ಗ ಆಗಲಿ, ದೇಶದ ಬಹುಪಾಲು ಜನರನ್ನು ನಾವು ವಿರೋಧ ಮಾಡ್ತೇವೆ ಅಂತ ವ್ಯಕ್ತಪಡಿಸುತ್ತಾ ಈಗಿದ್ದ ವಿಷಯದ ಬಗ್ಗೆ ಹೇಳುತ್ತಾ, ತಮ್ಮೆಲ್ಲರಿಗೆ ಗುರುತಿದ್ದಂಗೆ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿದೆ. ಸುಮಾರು 20 ಲಕ್ಷದ ನಮ್ಮ ಜಿಲ್ಲೆಯಲ್ಲಿ ನಾವು 4ರಿಂದ 4.5 ಲಕ್ಷ ತನಕ ನಾವು ಇದ್ದು, ಕಳೆದ 20 ವರ್ಷದಿಂದ ಹಂಗೆ ನೋಡಿದ್ರೆ ಯಾವಾಗಲೂ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಉಸ್ತಾದವರು MLA ಆಗಿ ಅವರು 2003-4ರಲ್ಲಿ ನಿರ್ಗಮಿಸಿದ ನಂತರ ನಮಗೆ ಸಿಕ್ಕಿದ್ದ ಒಂದೇ ಒಂದು ಪ್ರಾತಿನಿಧ್ಯ ಅಂದ್ರೆ ನಮ್ಮದೊಮ್ಮೆ MLA ಆಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ 2 ಸಲ ನಮ್ಮ 2-3 ಸಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ನಮ್ಮ ಬಿಜಾಪುರ ಜಿಲ್ಲೆಗೆ ಅಲ್ಪಸಂಖ್ಯಾತರಿಗೆ ಯಾವುದು ಜನಪ್ರತಿನಿಧಿ ಸರ್ಕಾರದಲ್ಲಿ ಇದು ಸಿಗಲಿಲ್ಲ. ಇದೊಂದು ದೊಡ್ಡ ಖಂಡನೀಯ ಇದು. ಯಾಕಂದರೆ ಈ ಬೆಳವಣಿಗೆ, ಯಾಕಂದರೆ ನಾವು ಪಕ್ಷದ ವಿಚಾರದಲ್ಲಿ ಪಕ್ಷಕ್ಕೆ ಮುಂದಿಟ್ಕೊಂಡು ಜನರ ಒಳಿತ, ನಮ್ಮ ಪಕ್ಷದ ಅಖಂಡತೆ ಉಳಿಸ್ಕೊಳ್ಕೊಳ್ಳಾಗಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಅಲ್ಪಸಂಖ್ಯಾತರ ನಾಯಕರು ಎಂದು ಹೆಚ್ಚಿನ ಹೋರಾಟ ನಾವು ಮಾಡಂಗಿಲ್ಲ. ಯಾಕಂದ್ರೆ ನಮ್ದು ಹೆಚ್ಚಿನ ವಿಶ್ವಾಸ, ನಮ್ಮದು ಹೆಚ್ಚಿನ ಅವಲಂಬನೆ, ಡಿಪೆಂಡ್ ಏನದಲ್ಲ ನಾವು ನಮ್ಮ ಜಿಲ್ಲೆಯ ನಾಯಕರು, ದೊಡ್ಡ ನಾಯಕರು ಅದಾರ ನಮ್ಮಲ್ಲಿ. ಈಗ ಸದ್ಯಕ್ಕೆ 6 ಜನ MLA ಇದ್ದಾರೆ. ಅವ್ರ ಅರಿವಿಗೆ ಬಿಟ್ಟಿದ್ದ ವಿಷಯ ಇರುತ್ತೆ, ಅವ್ರಿಗೆ ಇದು ರಿಯಲೈಸ್ ಆಗಬೇಕು. ಯಾಕಂದರೆ ಸುಮಾರು 2 ಸಲ ಏನು ನಾವು ಕಂಟಿನ್ಯೂಸ್ಲಿ ಬಿಜಾಪುರ ನಗರದಿಂದ MLA ಇದಕ್ಕೆ ಮಾಡಿದಾಗ ಅಸೆಂಬ್ಲಿ ಒಳಗೆ ಮಾಡಿದಾಗ 2 ಸಲ ಕಾರಣಾಂತರಗಳಿಂದ ವಿಫಲವಾಯಿತು. ಬಟ್ ಅದನ್ನು ವಿ ಶುಡ್ ಸೆಟ್ ಇಟ್ ರೈಟ್. ಅದನ್ನು ಭರ್ಪಾಯಿ ಮಾಡುವ ಕೆಲಸ ಸರ್ಕಾರದ ಹೈಕಮಾಂಡ್ ಆಗಲಿ, ಇಲ್ಲಿಯ ನಾಯಕರಾಗಲಿ ಹೆಚ್ಚಿನ ಇದು ಕೊಡಲಾರ್ದು ಆಗೋದ್ರಿಂದ ಅದೊಂದು ನಮ್ಗೆ ಸ್ವಲ್ಪ ಎಲ್ಲೋ ಮನಸ್ಸಿನಲ್ಲಿ ನೋವು ಅನ್ನೋದಿರ್ತದೆ. ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು 3-4 MLCಗಳು ಒಂದು 3-4 ತಿಂಗಳು 6 ತಿಂಗಳಿಂದ ಆಗಿತ್ತು. ಅದರ ಸಲುವಾಗಿ ಹೋರಾಟ ಆದಾಗ ನಮ್ಮ ನಾಯಕರು ಹೆಚ್ಚಿನ ಪ್ರಮಾಣದಲ್ಲಿ ಅವೈಲೇಬಲ್ ಇರಲಾರ್ದಕ್ಕೆ ನಮ್ಮದೇನು ಒಂದು ಮೂಮೆಂಟ್ ಅದ, ನಾವೇನು ಹೋಗಿ ಜನರಿಗೆ ಭೇಟಿಯಾಗಿ ಒಂದು ಇದು ಮೂಡಿಸೋದಿರ್ತದೆ, ಒಂದು ಒಮ್ಮತ ಮೂಡಿಸೋದು ಕೆಲಸದಲ್ಲಿ ನಾವು ವಿಫಲ ಆಗಿರ್ಬೋದು. ಬಟ್ ಅದು ಎಲ್ಲದಕ್ಕೂ ಏನು ಬೇಕಾಗಪ್ಪ ಅಂದ್ರೆ ನಮಗೆ ನಾಯಕರು ಬೇಕು. ಯಾಕಂದ್ರೆ ನಾವು ಯಾವುದೇ ಇಲೆಕ್ಷನ್ ಇರಲಿ, ಒಂದು ಲೋಕಸಭಾ ಇಲೆಕ್ಷನ್ ಇರಲಿ, ಅಸೆಂಬ್ಲಿ ಇರಲಿ, ಅಥವಾ ZP ಇರಲಿ, TP ಇರಲಿ, ಯಾವ ಥರ ನಮ್ಮ ಮುಖಂಡರು ನಮ್ಗೆ ಹಾದಿ ಹಾಕ್ಕೊಟ್ಟಾರೋ, ಯಾವ ಥರ ಅವ್ರದ್ದು ನಿರ್ಣಯ ತೊಗೊಂಡಾರೋ ಆ ನಿರ್ಣಯಕ್ಕೆ ನಾವು ಸಂಬಂಧ ವಹಿಸೋ. ಯಾವುದಕ್ಕೂ ವಿರೋಧ, ಅಪಸ್ವರ ಅಥವಾ ಒಂದು ಸಪ್ರೇಟ್ ಒಂದು ಇದು ಮಾಡಿ ನಾವು ಎಂದೂ ಗುಂಪುಗಾರಿಕೆ ಮಾಡಿಲ್ಲ. ಈ ಜಿಲ್ಲೆಯ ನಾಯಕರು ಅವರು ಎಲ್ಲ ನಿರ್ಧಾರಕ್ಕೂ ತಲೆಬಾಗಿ ನಡೆದಿದ್ದೆವು. ಅದನ್ನು ಅವರು ತಿಳ್ಕೊಂಡು ಈಗ ಯಾವುದಕ್ಕೂ ಇಲ್ಲ ನಮ್ಮಲ್ಲಿ MLA ಇಲ್ಲ ಅಂತಂದ್ರೆ ನೀವು ಒಂದು MLCಯಿಂದ ನೀವು ಭರ್ಪಾಯಿ ಮಾಡ್ಬೋದು ಅದು ಕೆಲಸ ಅಂತ. MLC ಬಗ್ಗೆ ನಮ್ಮದೊಂದು ತೀವ್ರ ಒಂದು ಕೂಗಿದೆ, ಒಂದು ಡಿಮ್ಯಾಂಡ್ ಇದೆ. ಅದರ ಜೊತೆಗೆ ನೀವು ಬೇಕಾದರೆ ನಿಗಮ ಮಂಡಳಿ ಮಾಡ್ಬೋದು. ನೀವು ಮುಂಬರುವ ಹಲವಾರು ಇದಾವೆ, ನೀವು ಅದಕ್ಕೆ ನಮ್ಗೆ ಪ್ರಾತಿನಿಧ್ಯ ಕೊಡ್ಬೋದು. ಸರ್ಕಾರ ಒಳಗೆ ಸಂಘಟನೆಯಲ್ಲಿ ಸಾಕಷ್ಟು ನಮ್ದು ಇದು ಅದು. ಅಲ್ಪಸಂಖ್ಯಾತರು ಬಿಜಾಪುರ ಜಿಲ್ಲೆಯಲ್ಲಿ ಪಕ್ಷದಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇದ್ದು ನಾವು ಸಂಘಟನೆ ಮಾಡ್ತಾಯಿದ್ದೇವೆ. ಯಾವುದೇ ಇರಲಿ, ಅದು ಕಾರ್ಯಕ್ರಮ ಇರಲಿ, ಹೋರಾಟ ಇರಲಿ, ಪ್ರತಿಭಟನೆ ಇರಲಿ, ಯಾವುದಕ್ಕೂ ಹಿಂಜರಿಯದೆ ನಾವು ಮಾಡುವಾಗ ಈಗ ಇದು ಇಟ್ ಈಸ್ ಯುವರ್ ಡ್ಯೂಟಿ. ನಿಮ್ಮದು ಒಂದು ಜವಾಬ್ದಾರಿ ತೊಗೊಂಡು ನೀವು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಒಕ್ಕೊರಲಿಂದ ನಾವು ಇದೇಪ್ಪ ಅದೇಪ್ಪ ಅಂತ ನಾನು ಬಟ್ಟಿಟ್ಟು ತೋರಿಸಲಾಗುತ್ತಿಲ್ಲ. ಇಂಥದ್ದೊಂದು ನಾವು ಒಮ್ಮತದಿಂದ ನಿಮ್ಗೆ ಕೇಳಿದಾಗ ನಿಮ್ಗೆ ಅವಕಾಶ ಇದೆ. ಯಾರ್ದೋ ಒಬ್ರಿಗೆ ನಾವು ಹೇಳಿ ನಿಮ್ಗೆ ಆಗ್ಲಾರ್ದಕ್ಕಿದ್ದು ಅಂದ್ರೆ ಅದನ್ನೂ ಇಲ್ಲ. ನಾವು ನಿಮ್ಗೆ ಫುಲ್ ಎಕ್ದಮ್ ಇದು ಕೊಟ್ಬಿಟ್ಟು ಓಪನ್ ಇದು ಇದೆ ನಿಮಗೆ. ನೀವು ಒಂದು ವ್ಯಕ್ತಿಗೆ ನಮ್ಮಲ್ಲಿ ಮಾಡಿದೆ, ಯಾಕಂದ್ರೆ ಸಾಕಷ್ಟು ಜನ ದುಡ್ದವ್ರು ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೆ. 10 ವರ್ಷ, 20 ವರ್ಷ, 25 ವರ್ಷದಿಂದ ದುಡ್ಕೋದು ಬಂದವ್ರದವ್ರು ಅದ. ಯಾವುದೇ ಒಂದು ಇದು ಇರಲಾರ್ದಂಗೆ ಸ್ವಾರ್ಥ ಇರಲಾರ್ದ ಪಕ್ಷಕ್ಕೆ ದುಡ್ದವ್ರಿಗೆ ನೀವು ಕೊಡ್ತಿರತ್ತೆ ಇದು ಇದೆ. ಯಾಕಂದರೆ ಹೈಕಮಾಂಡ್ ಈಸ್ ಇಂಪಾರ್ಟೆಂಟ್. ಹೈಕಮಾಂಡಕ್ಕೆ ನಾವು ಹೋಗಿ ನಮ್ಮದು ಪ್ರಾತಿನಿಧ್ಯ ಕೊಡೋಕ್ಕಿಂತಲೂ ನಮ್ಮ ಜಿಲ್ಲೆಯ ನಾಯಕರು ತಮ್ಮದೇ ಒಂದು ಸ್ಟಡಿ ಮಾಡಿಕೊಂಡು ತಮ್ಮದೊಂದು ಇದು ಮಾಡಿಕೊಂಡು ನೀವು ಹೈಕಮಾಂಡ್ ಹತ್ತಕ್ಕೆ ಒತ್ತು ಕೊಟ್ಟಾಗ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತದೆ ಅಂತ ನಮ್ಮದು ಇದೆ. ಯಾಕಂದ್ರೆ ಎದ್ರೊಳಗೂ ಇಲ್ಲ ನಮ್ಮದು. ನಾವು ಒಂದು MLA
ಒಂದು 10 ವರ್ಷಗಳ ಹಿಂದೆ ಒಂದು ಸಿಪಾಯಿ ಹುಸೇನ್ ಸಿಪಾಯಿ ಅಂತೇಳಿ ಒಬ್ಬರು ಜಡ್ ಪಿ ಒಳಗೆ ನಮ್ದು ಜಡ್ ಪಿ ಅಧ್ಯಕ್ಷ ಆಗೋದು ದೂರಿನ ಮಾತು, ಪ್ರಾತಿನಿಧ್ಯ ಸದಸ್ಯ ಇಲ್ಲ, ಅಧ್ಯಕ್ಷ, ಒಂದು ಉಪಾಧ್ಯಕ್ಷ. ಅದನ್ನು ನಿಜಲಿಂಗಮ್ಮ ಟೈಮ್ಗೆ ಒಂದು ಅಕ್ಬರ್ ಶೇಟ್ ಅವ್ರು ಆಗಿದ್ದದು. ನೀವು ನೋಡ್ಲಾರ್ದ ಕಾಲಾವಕಾಶ ಅಂತಾದ್ರ ನಂತರ ಅರ್ಧ ಶತಮಾನ ಮುಂದೋಗದ. ನಮ್ದೊಂದು ಇಷ್ಟು ಕಾಂಟ್ರಿಬ್ಯೂಷನ್ 8 ಸೀಟ್ರಲ್ಲಿ 6 ಗೆಲ್ಲಬೇಕಾದ್ರೆ ಎಲ್ಲರದು ಇದಿರ್ಬೋದು. ಆದರೆ ಎಲ್ಲಕ್ಕಿಂತ ಹೆಚ್ಚಿಂದ ಇದು ಅಲ್ಪಸಂಖ್ಯಾತರ ಅದಪ್ಪ ಒಂದು ಏನು ಮಾರ್ಜಿನ್ ನೋಟ್ಸ್ದಿಂದ ಆರಿಸಿ ಬರೋದಲ್ಲ, ಅದು ನಮ್ಮದೇ ಅದ ತಂದು ಹೇಳಿದಾಗ ನನಗೇನು ಅತಿಶಯೋಕ್ತಿ ಆಗಲಾರ್ದು. ತಮ್ಮೆಲ್ಲರಿಗಿದು ಗುರುತಿದ್ದು ಮಾತು. ಮುಸ್ಲಿಮರು ಒನ್ ಸೈಡೆಡ್ ಕಾಂಗ್ರೆಸ್ಗೆ ನಾವು ಪಕ್ಷಕ್ಕೆ ಬೆಂಬಲ ಮಾಡ್ತೇವೆ. ಯಾವುದೇ ಒಂದು ಅನ್ಕಂಡೀಷ್ನಲ್ ಸಪೋರ್ಟ್ ಅತ್ತಲ್ಲ, ಎಷ್ಟೋ ಸಲ ನಾವು ವಿಚಾರ ಮಾಡ್ತಿರ್ತೀವಿ, ನಾವು ಈ ಸಲ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟು ಸಪೋರ್ಟ್ ಮಾಡಬೇಕು. ಆದರೆ ಮತ್ತೆ ನಾವೇ ಒಂದು ಒಮ್ಮತದಿಂದ ಇಲ್ಲಪ್ಪ ಇಲೆಕ್ಷನ್ ಮುಂದೆ ನಾವು ಯಾರಿಗೂ ಯಾವುದು ಇದು ಮಾಡಬಾರ್ದು, ಯಾವುದೇ ಬೇಡಿಕೆ ಇರಲಾರ್ದ ನಾವು ನಿಮಗೆ ಸಪೋರ್ಟ್ ಮಾಡುವಾಗ ನೀವು ಯಾವುದೇ ಒಂದು ಇದು ಇರಲಾರ್ದ ನಮ್ಮ ಬಗ್ಗೆ ವಿಚಾರ ಮಾಡಬೇಕು. ಯಾಕಂದ್ರೆ ದೊಡ್ಡ ಕಮ್ಯುನಿಟಿ ಅದ, ಅದಕ್ಕೆ ನೀವೆಲ್ಲರೂ ನಮ್ಮ ಪ್ರಾಬ್ಲಮ್ಗಳಿಗೆ ಸಾಲ್ವ್ ಮಾಡ್ತೀರಿ, ಇಲ್ಲ ತನ್ನಂಗಿಲ್ಲ. ಆದರೂ ಅದೇ ಸಮಾಜದ ವ್ಯಕ್ತಿಗಳು ಮುಂಚೂಣಿಯೊಳಗೆ ಇದ್ದು ಸರ್ಕಾರದೊಳಗಿದ್ರಂದ ಇನ್ನಷ್ಟು ಆ ಕಮ್ಯುನಿಟಿಗೆ ಅನುಕೂಲ ಆಗ್ತದೆ ಅನ್ನೋದು ನಾನು ನಿಮ್ಗೆ ಹೇಳೋದು. ಪ್ರಾತಿನಿಧ್ಯ ಬೇಕು, ಇಲ್ಲಾಂದ್ರೆ ಕಮ್ಯುನಿಟಿ ಜನ ನಮಗೆ ಕೇಳ್ತಾರೆ, ಯಾಕದಿರಿ, ಯಾಕೆ ಏನು ಮಾಡ್ಲಾಗ್ತೀರಿ, ನಿಮ್ಗೇನು ಸಿಗ್ತೀರಿ. ನನಗೊಬ್ಬಂಗಿಲ್ಲ, ಎಲ್ಲರಿಗೂ ಈ ಸ್ಥಿತಿ ಇದೆ. ಇದೊಂದು ಸ್ಥಿತಿಯನ್ನು ತಿಳಿಗೊಳಿಸುವ ಇದು ಅನ್ನೋ ಹಾದಿಯಲ್ಲಿ ನಮ್ಮ ನಾಯಕರು, ವಿಶೇಷವಾಗಿ ಜಿಲ್ಲೆಯ ನಾಯಕರು, ಯಾಕಂದ್ರೆ ದಿಗ್ಗಜ ನಾಯಕರಾಗಲಿ ನಮ್ಮ ನಾಯಕರಲ್ಲಿ ಅಂತ ಇಲ್ಲ, ದೊಡ್ಡ ಒಂದು ರಾಜ್ಯ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ನಾಯಕರು ನಮ್ಮ ಜಿಲ್ಲೆ ಹೊಂದಿದೆ. ಅಂಥವ್ರೆಲ್ಲರಿಗೂ ನಮ್ಮದು ಒಂದು ಕಳಕಳಿಯ ಒಂದು ಇದು ಹೇಳಬೇಕಂದ್ರೆ ನಾವೇನು ಡೆಡ್ಲೈನ್ ಕೊಡ್ಲಾಕತ್ತಿಲ್ಲ, ನಾವೇನು ನಿಮ್ಗೆ ಇಂಥದ್ದೊಂದು ಅಲ್ಟರ್ನೇಟಿವ್ ಹೇಳುತ್ತಾ ಇಲ್ಲ. ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ಈಗ ಒಂದು 4 MLC ಇದು ಇದೆ. ಇದರಲ್ಲಿ ನಾವು ಈಗ ಕಡಿಮೆ ಇದು ಇದ್ದರೂ ನಾವು ಓಡಾಡ್ತಾ ಇರೋದು. ನೀವು ಹೆಂಗೆ ಹೇಳ್ತೀರಿ ಆ ಡೈರೆಕ್ಷನ್ ನಾವು ಹೋಗಿ ಎಲ್ಲಿ ಹೋಗಬೇಕು, ಏನು ಹೋಗಬೇಕು, ನೀವು ನಮ್ಗೆ ತೊಗೊಂಡು ಹೋಗ್ತೀರಿ ಅಂದ್ರೆ ನಾವು ಸಮಾಜ ಒಂದಾಗಿ ನಿಮ್ಮ ಹಿಂದೆ ಬಂದು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ, ಇದಕ್ಕೆ ನೀವು ನಮ್ಮ ಬೇಡಿಕೆಗೆ ಸಮ್ಮತಿಸಿದ್ರಿ ಮತ್ತು ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ.